ಸೊ ಇವತ್ತಿನ ಪಾಡ್ಕಾಸ್ಟ್ ತುಂಬ ಸ್ಪೆಷಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಬಿಕಾಸ್ ನನ್ನ ಜೊತೆ ಇನ್ನೊಬ್ಬರು ಡಾಕ್ಟರ್ ಜಾಯ್ನ್ ಆಗಿದ್ದಾರೆ ಆ್ಯಂಡ್ ಈಸ್ ಡಾಕ್ಟರ್ ಸುಬ್ರಹ್ಮಣ್ಯ ರಾವ್ ಪಿ, ಸೀನಿಯರ್ ENT ಹೆಡ್ ಆ್ಯಂಡ್ ನೆಕ್ ಆಂಕಾಲಜಿಸ್ಟ್. ಸೊ ಇಸ್ ಕರೆಂಟ್ಲಿ ಕನ್ಸಲ್ಟೆಂಟ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸ್ಕಲ್ ಬೇಸ್ ಸರ್ಜರಿ ಅಟ್ ಅಪೋಲೋ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ಆ್ಯಂಡ್ ಆಲ್ಸೋ ಕನ್ಸಲ್ಟೆಂಟ್ ಆ್ಯಂಡ್ ಹೆಡ್ಸ್ ದ ಡಿಪಾರ್ಟ್ಮೆಂಟ್ ಆಫ್ ENT ಹೆಡ್ ಆ್ಯಂಡ್ ನೆಕ್ ಆಂಕಾಲಜಿ ಅಟ್ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಆ್ಯಂಡ್ ಆಲ್ಸೋ ಪ್ರಾಕ್ಟೀಸಸ್ ಅಟ್ ಬ್ಯಾಂಗ್ಳೂರ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ವಿವಿಪುರಂ. Sir, I welcome you to my channel and I'm very happy that last 3 years ಇಂದ ನಾನು ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಆ್ಯಂಡ್ ಅವ್ರ ಟೀಮ್ ಜೊತೆ ಪಾರ್ಟ್ ಆಗಿದ್ದೀನಿ ಆ್ಯಂಡ್ ಇಟ್ಸ್ ಅ ಅಮೇಝಿಂಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ಯಾ, ಸೊ ಕಮಿಂಗ್ ಟು ಕ್ಯಾನ್ಸರ್ ಸರ್, ಸೊ ಆಲ್ಮೋಸ್ಟ್ 2 decades ಇಂದ ನೀವು ಇದೇ ಫೀಲ್ಡಲ್ಲಿ ಇದ್ದೀರಾ ಆ್ಯಂಡ್ ವಿ ಆಲ್ ನೋ ಗ್ಲೋಬಲಿ ಕ್ಯಾನ್ಸರ್ ಕೇಸಸ್ ತುಂಬ ರ್ಯಾಪಿಡಾಗಿ ರೈಸ್ ಆಗ್ತಿದೆ. ಇವನ್ ಇನ್ ಇಂಡಿಯಾ ಇಟ್ಸ್ ರೈಸಿಂಗ್. ಸೊ ಏನು ಕಾರಣ ಇರ್ಬೋದು? ಸೊ ವೈ ಇಸ್ ಕ್ಯಾನ್ಸರ್ ಬಿಕಮಿಂಗ್ ಸೋ ಕಾಮನ್ ಟುಡೇ? ಸೊ ಕ್ಯಾನ್ಸರ್ಗೆ ಬರೋಕ್ಕೆ ದೆರ್ ಆರ್ 2 reasons. ಒಂದು ನಮ್ಮ ಮೈದು ವ್ಯಕ್ತಿತ್ವ ಆರ್ ವಿ ಕ್ಯಾನ್ ಸೇ ಇಟ್ ಆಸ್ ಜೀನ್ಸ್. ಸಮ್ಟೈಮ್ಸ್ ನಮ್ಮ ಜೀನ್ಸು ಅಷ್ಟು ಸ್ಟ್ರಾಂಗ್ ಇಲ್ಲದೇ ಇರ್ಬೋದು. ಸೊ ಬರೀ ಆ ಜೀನ್ಸಿದ್ದು ಪ್ರಾಬ್ಲಮ್ ಇದ್ದರೆ ಕ್ಯಾನ್ಸರ್ ಆಗಲ್ಲ. ಬಟ್ ವೆನ್ ಆ್ಯನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್, ಅಂದರೆ ಈಗ ನಾವು ಕ್ಯಾನ್ಸರ್ ಕಾಸಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ, ಅದು ನಮ್ಮ ಜೀನ್ಸ್ ಮೇಲೆ ಆ್ಯಕ್ಟ್ ಮಾಡಿದಾಗ ನಮಗೆ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇದೆ. ಇದು ಸ್ಮೋಕಿಂಗ್ ಇರ್ಬೋದು, ಆಲ್ಕಹಾಲ್ ಇರ್ಬೋದು, ಆಮೇಲೆ ಬ್ಯಾಡ್ ಟೂತ್, ಹಲ್ಲು ಚುಚ್ಚಿ ಆಗ್ಬೋದು, ಕಾಸ್ಮೆಟಿಕ್ಸ್, ಬ್ಯಾಡ್ ಕಾಸ್ಮೆಟಿಕ್ಸ್, ಲಿಪ್ಸ್ಟಿಕ್ಸ್, ಬ್ಯಾಡ್ ಲಿಪ್ಸ್ಟಿಕ್ಸ್ ಆ ಥರದಿಂದ ಆಗ್ಬೋದು, ಆಮೇಲೆ ಪೊಲ್ಯೂಷನ್ ಆಗ್ಬೋದು, ಅನ್ಹೆಲ್ದಿ ಫುಡ್ ಆಗ್ಬೋದು. ವೆನ್ ದೀಸ್ ಆರ್ ಆಲ್ ಆ್ಯಕ್ಟ್ ಆನ್ ದಿ ಜೀನ್ಸ್, ಆಗ ನಮ್ಮ ಜೀನ್ಸಲ್ಲಿ ವೇರಿಯೇಷನ್ಸ್ ಆಗಿ ಕ್ಯಾನ್ಸರ್ ಆಗ್ಬೋದು. ನಿಮಗೆ ಗೊತ್ತಿದ್ದಂಗೆ ಆಲ್ ದೀಸ್ ಥಿಂಗ್ಸ್ ಆರ್ ಆನ್ ದ ರೈಸ್ ಆಲ್ ಓವರ್ ದ ವರ್ಲ್ಡ್, ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್. ಅದಕ್ಕೋಸ್ಕರ ಈಗ ಕ್ಯಾನ್ಸರ್ಸು ಆರ್ ಇನ್ಕ್ರೀಸಿಂಗ್. ಯಾ, ಸೊ ಸರ್ ಪ್ರಕಾರ ಸೊ ಕ್ಯಾನ್ಸರ್ಸ್ ಬರೀ ಸ್ಮೋಕಿಂಗ್, ಆಲ್ಕೋಹಾಲ್ ಮಾತ್ರ ಇಂದ ಬರಲ್ಲ, ಇವನ್ ದೋ ದೇ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಅದರ್ ಕಾರ್ಸಿನೋಜನ್, ನಮ್ಮ ಸುತ್ತಮುತ್ತ ಇರುವ ಅದರ್ ಕಾರ್ಸಿನೋಜನ್ಸ್ಗೆ ನಾವು ಲಾಂಗ್ ಟರ್ಮ್ ಎಕ್ಸ್ಪೋಜರ್ ಆದಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಆಗಬಹುದು. ಸೊ ನಾವು ಕಮಿಂಗ್ ಟು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಸರ್. ಸೊ ಹೆಡ್ ಆ್ಯಂಡ್ ನೆಕ್ ಅಂದ ತಕ್ಷಣ ನಮ್ಮ ಮುಖದಲ್ಲಿ ಎಲ್ಲಾದರೂ ಬರ್ಬೋದು. ಅದು ಮೂಗಲ್ಲಿ ಕ್ಯಾನ್ಸರ್ ಆಗ್ಬೋದು, ಕಿವಿಯಲ್ಲಿ ಆಗ್ಬೋದು, ಸಮ್ಟೈಮ್ಸ್ ನೆಕ್ಕಲ್ಲಿ ಕ್ಯಾನ್ಸರ್ ಗೆಡ್ಡೆಗಳು ಕಾಣಿಸ್ಕೊಳ್ತಾ ಹೋಗ್ಬೋದು. ಬಟ್ ಕಾಮನ್ ಆಗಿ ಕಾಣಿಸೋದು ಓರಲ್ ಕ್ಯಾವಿಟಿ ಕ್ಯಾನ್ಸರ್, ಅಂದರೆ ಬಾಯಲ್ಲಿ ಆಗುವಂಥ ಕ್ಯಾನ್ಸರ್. ಅದ್ರ ಬಗ್ಗೆ ಹೇಳೋದಾದರೆ ಸರ್. ಸೊ ಯಾಕೆ ಯೂಶಲಿ ಬಾಯಲ್ಲಿ ಬರುತ್ತೆ ಅಂದರೆ, ನಾವು ಸ್ಮೋಕ್ ಮಾಡೋದು, ಆಲ್ಕಹಾಲು ಎಲ್ಲ ಫಸ್ಟ್ ಬಾಯಲ್ಲಿ ಆ್ಯಕ್ಟ್ ಮಾಡುತ್ತೆ. ಸೊ ಸ್ಮೋಕಿಂಗ್ is the most important thing, or I would say tobacco is the most important thing. It could be smoking, ಇಲ್ಲಾಂದರೆ ಈ ಪಾನ್ ಮಸಾಲ, ಇಲ್ಲಾಂದರೆ ಮೊದಲು ಈ ಇನ್ವರ್ಟೆಡ್ ಬೀಡಿ ಸ್ಮೋಕಿಂಗ್ ಅಂತಾರೆ, ಬಾಯಿ ಒಳಗಡೆ ಇಟ್ಕೊಳ್ಳೋಂಥ ಇದು ಮಾಡ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ದಿ ಎಕ್ಸ್ಪೋಜರ್ ಫಾರ್ ಟೊಬ್ಯಾಕೋ ಬಿಕಮ್ಸ್ ಮೋರ್ ಇನ್ ದಿ ಮೌತ್. ಆಲ್ಕಹಾಲ್ ಆದರೆ ಅದು ಒಂದು ಸಾಲ್ವೆಂಟ್ ಥರ, ಅಂದರೆ ಆ ಮೀಡಿಯಮ್ ವೇರಿನ್ ಈ ಕಾರ್ಸಿನೋಜನ್ಸ್ ಗೆಟ್ಸ್ ಡಿಸಾಲ್ವ್ಡ್ ಆ್ಯಂಡ್ ಅದರಿಂದ ಅದು ಬಾಯಿ ಒಳಗಡೆ ಹೋಗುತ್ತೆ, ಬಾಯಿ ಒಳಗಡೆ ಸ್ಕಿನ್ ಒಳಗಡೆ ಹೋಗುತ್ತೆ. ಸೊ ಆದ ಕಾರಣ ಬಾಯಲ್ಲಿ ಕ್ಯಾನ್ಸರ್ಸ್ ಜಾಸ್ತಿ ಆಗುತ್ತೆ. ಅದರಲ್ಲಿ ಕೂಡ ಇದು ನಮ್ಮ ಇದು ದವಡೆಗಾಗಿರ್ಬೋದು, ನಾಲಿಗೆಗಾಗಿರ್ಬೋದು, ಗಂಟ್ಲಲ್ಲಾಗಿರ್ಬೋದು. ದೀಸ್ ಆರ್ ಸಮ್ ಆಫ್ ದಿ ಏರಿಯಾಸ್ ವೇರ್ ಇಟ್ ಈಸ್ ಮೋರ್. ಎಲ್ಲಕ್ಕಿಂತ ಜಾಸ್ತಿ ನಾಲಿಗೆ ಮೇಲಾಗುತ್ತೆ. ಸೊ ಯಾಕೆ ಅಂದರೆ ಇದು ನಮ್ಮ ನಾಲಿಗೆ ಈಸ್ ಅ ಮೊಬೈಲ್ ಆರ್ಗನ್, ಅದು ಎಲ್ಲ ಕಡೆ ಹೋಗಿ ಟಚ್ ಮಾಡ್ತಾ ಇರುತ್ತೆ. ಹಾಗೆಯೇ ಅದಕ್ಕೆ ಕ್ಯಾನ್ಸರ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗಾದರೆ ಬಾಯಲ್ಲಿ ಕ್ಯಾನ್ಸರ್ ಆದಾಗ ಏನೇನು ಸೈನ್ಸ್ ನಮಗೆ ಕಾಣಿಸ್ಕೊಳ್ತಾ ಹೋಗ್ಬೋದು? ಸೊ ಫಸ್ಟ್ ಆಫ್ ಆಲ್ ನಮಗೆ ವಿಸಿಬಲ್ ಸೈನ್ಸ್ ಆ್ಯಂಡ್ ಇನ್ವಿಸಿಬಲ್ ಸೈನ್ಸ್ ಅಂತ ಹೇಳ್ಬೋದು ನಾವು. ನಮಗೆ ಮೈಯಲ್ಲಿ ಫಸ್ಟ್ ಕ್ಯಾನ್ಸರ್ ಸ್ಟಾರ್ಟ್ ಆದಾಗ ಅವರ್ ಬಾಡಿ ಈಸ್ ಅ ವೆರಿ ಇಂಟೆಲಿಜೆಂಟ್ ಸಿಸ್ಟಮ್. ಸೊ ಏನೋ ಒಂದು ಸರಿ ಇಲ್ಲ ಅಂದಾಗ ನಮಗೆ ಸಣ್ಣ ಸಟಲ್ ಸೂಚನೆಗಳು ಕೊಡ್ತವೆ. ಲಾಸ್ ಆಫ್ ಅಪಿಟೈಟ್ ಆಯಿತು, ವೇಟ್ ಲಾಸ್, ದೆನ್ ನಮಗೆ ಯಾಕೋ ಸುಸ್ತಿ ಆಗ್ತಾ ಇದೆ, ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಸೊ ದೀಸ್ ಆರ್ ವೆರಿ ಸಟಲ್ ಸೈನ್ಸ್. ಇದು ಒಂದು 1000 ಕಾರಣಗಳಿಂದ ಆಗಿರಬಹುದು, ಆದರೆ ಕ್ಯಾನ್ಸರಿಂದನೂ ಆಗಬಹುದು. ಸೊ ದೀಸ್ ಆರ್ ದಿ ಇನ್ವಿಸಿಬಲ್ ಸಟಲ್ ಸೈನ್ಸ್. ಅದು ಬಿಟ್ಟು ನೆಕ್ಸ್ಟ್ ಸ್ಪೆಸಿಫಿಕ್ ಆಗಿ ಸಿಂಪ್ಟಮ್ಸ್ ಅಂದರೆ ಸೈನ್ಸ್ ಅಂದರೆ, ಒಂದು ನಮ್ಮ ಬಾಯಲ್ಲಿ ಹುಣ್ಣಾಗ್ಬೋದು, ಅಥವಾ ನಮ್ಮ ಮೂಗಿಂದ
ಬ್ಲೀಡಿಂಗ್ ಆಗ್ಬೋದು, ಕಿವಿಯಿಂದ ಸೋರ್ತಾ ಇರೋದು ಎಲ್ಲರಿಗೂ ಆಗುತ್ತೆ, ಸೋರೋದ್ರಲ್ಲಿ ರಕ್ತ ಸೇರಿಕೊಂಡು ಸೋರಂಥದ್ದಾಗ್ಬೋದು. ದೆನ್ ಲಿಟಲ್ ಅಡ್ವಾನ್ಸ್ಡ್ ಆದಾಗ ಪೇಯ್ನ್ ಆಗ್ಬೋದು. ಆಮೇಲೆ ಮೂಗಲ್ಲಿ ಏನೋ ಒಂದು ಗಡ್ಡೆ ಕಾಣಿಸ್ಕೋಬೋದು, ಕುತ್ತಿಗೆಯಲ್ಲಿ ಏನೋ ಒಂದು ಗಡ್ಡೆ ಕಾಣಿಸ್ಕೋಬೋದು. ಇದೆಲ್ಲ ಸೈನ್ಸ್ ಆಫ್ ಕ್ಯಾನ್ಸರ್. ಇದು ಬೇರೆದ್ರದ್ದು ಸೈನ್ಸ್ ಇರಬಹುದು. ಇವು ಸಿಂಪಲ್ ಇನ್ಫೆಕ್ಷನ್ ಕ್ಯಾನ್ ಕಾಸ್ ಕುತ್ತಿಗೆಯಲ್ಲಿ ಒಂದು ಸ್ವೆಲ್ಲಿಂಗು, ಅಥವಾ ಬಾಯಲ್ಲಿ ಭಾಳ ಜನರಿಗೆ ಹುಣ್ಣಾಗುತ್ತೆ. ಸೊ ವಾಟ್ ಐ ವುಡ್ ಸೇ ಇಸ್ ಎನಿ ಆಫ್ ದೀಸ್ ಸೈನ್ಸ್ 3 ವಾರಕ್ಕಿಂತ ಜಾಸ್ತಿ ಇದ್ದರೆ ನಾವು ಅದ್ರ ಬಗ್ಗೆ ಕಾಳಜಿ ತಗೋಬೇಕಾಗತ್ತೆ. ನಾವು ಡಾಕ್ಟ್ರ್ ಹತ್ರ ಹೋಗಬೇಕಾಗತ್ತೆ. ಅದರಲ್ಲಿ ಕೂಡ ಇಟ್ ಈಸ್ ನಾಟ್ ಆಲ್ವೇಸ್ ನೆಸೆಸರಿ 3 ವಾರಕ್ಕಿಂತ ಜಾಸ್ತಿ ಇದ್ದ ತಕ್ಷಣ ಅದು ಕ್ಯಾನ್ಸರು ಅಂತ. ಡಾಕ್ಟರ್ ನೋಡಿ ಹೇಳಲಿ. ಅವ್ರು ಏನಾದರೂ ಟೆಸ್ಟ್ ಮಾಡ್ತಾರೆ ಅಂದರೆ ಟೆಸ್ಟ್ ಮಾಡಲಿಲ್ಲ, ಡಾಕ್ಟರ್ ನೋಡಿಬಿಟ್ಟು ಇಲ್ಲಪ್ಪ ಇದೇನು ನಥಿಂಗ್ ಟು ವರಿ ಅಂತ ಹೇಳಿದ್ರೆ ನಿಮಗೇ ಸಂತೋಷ ಆಗುತ್ತೆ. ಸೊ ಎನಿ ಸಿಂಪ್ಟಮ್ಸ್ ವಿಚ್ ಇಸ್ ದೇರ್ ಫಾರ್ ಮೋರ್ ದ್ಯಾನ್ 3 weeks ಯು ಶುಡ್ ಆಲ್ವೇಸ್ ವಿಸಿಟ್ ಅ ಡಾಕ್ಟರ್. ಎಸ್. ಸೊ ಟೆಸ್ಟ್ ಬಗ್ಗೆ ಹೇಳೋದಾದರೆ, ಸೊ ಎಷ್ಟೊಂದು ಜನ ಪೇಷಂಟ್ ಜಸ್ಟ್ ಪೆಟ್ ಸ್ಕ್ಯಾನ್ ಮಾಡಿದ್ರೆ ಕ್ಯಾನ್ಸರ್ ಗೊತ್ತಾಗುತ್ತೆ, ಪೆಟ್ ಸ್ಕ್ಯಾನಿಂದ ಕ್ಯಾನ್ಸರ್ ಕನ್ಫರ್ಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಟು ಬಿ ಫ್ರ್ಯಾಂಕ್, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸಲ್ಲಿ ಪೆಟ್ ಸ್ಕ್ಯಾನ್ ಆ್ಯಸ್ ದ ಲೀಸ್ಟ್ ರೋಲ್ ಅಂತಲೇ ಹೇಳ್ಬೋದು. ಸೊ ಬಯಾಪ್ಸಿ ಇಸ್ ದ ಕನ್ಫರ್ಮೇಟ್ರಿ ಟೆಸ್ಟ್ ಅಂತ ಹೇಳ್ತೀವಿ. ಸರ್, ಬಯಾಪ್ಸಿ ಬಗ್ಗೆ ಮಾತಾಡೋದಾದರೆ? ಸೊ ಆ್ಯಸ್ ಯು ಸೆಡ್, ಈಗ ನಮಗೆ ಕ್ಯಾನ್ಸರ್ ಇದಾ ಇಲ್ವಾ ಅಂತ ಫಸ್ಟ್ ಗೊತ್ತಾಗಬೇಕು. ಸೊ ವೆನ್ ವಿ ಟ್ರೀಟ್ ಎನಿಥಿಂಗ್, ಒಂದು ಕ್ಯಾನ್ಸರ್ ಇದೆ ಅಂತ ಡೌಟ್ ಬಂದಾಗ ಡಾಕ್ಟ್ರಿಗೆ ತಲೆಗೆ ಬರೋದು 2. ಒಂದು, ಈಸ್ ಇಟ್ ಕನ್ಫರ್ಮೇಟ್ರಿ, ಈಸ್ ಇಟ್ ಕ್ಯಾನ್ಸರ್. 2ನೇದು, ಎಷ್ಟು ದೊಡ್ಡದಿದೆ, ನಾನು ಹೇಗೆ ಇದನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ. ಇದೆರಡು ಡಾಕ್ಟರ್ ತಲೆಯಲ್ಲಿ ಬರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದೀಸ್ ಥಿಂಗ್ಸ್ 2 ಥರದ ಟೆಸ್ಟ್ ಮಾಡ್ತೀವಿ. ಒಂದು, ಟು ಕನ್ಫರ್ಮ್ ವೆದರ್ ಇಟ್ ಈಸ್ ಕ್ಯಾನ್ಸರ್. ಕನ್ಫರ್ಮ್ ಅಲ್ಲಿ ಒಂದು ನಾವು FNAC ಅಂತ ಮಾಡ್ಬೋದು, ದಟ್ ಈಸ್ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ. ಸೊ ಇದರಲ್ಲಿ ಒಂದು ಸಣ್ಣ ಈಗ ನಾವು ಇಂಜೆಕ್ಷನ್ ಕೊಡ್ತೀವಲ್ವ, ಸೇಮ್ ಹಾಗೇ ಇಂಜೆಕ್ಷನ್ ಕೊಡೋ ಬದಲು ಅದರಲ್ಲಿ ಟಿಶ್ಯೂಸನ್ನು ಎಳ್ಕೊಂಡು ಅದನ್ನು ಟೆಸ್ಟ್ ಮಾಡ್ಬೋದು. ಇದರಲ್ಲಿ ದಿಸ್ ಈಸ್ ಕನ್ಫರ್ಮೇಟ್ರಿ ಇನ್ ಅಬೌಟ್ ಒಂದು 90% ಕನ್ಫರ್ಮೇಟ್ರಿ ಅಂತ ಹೇಳ್ಬೋದು. ಒಂದು 10% ಅದರಲ್ಲಿ ಗೊತ್ತಾಗದೇ ಇರ್ಬೋದು. ಬಟ್ ದ ಕನ್ಫರ್ಮೇಟ್ರಿ ಟೆಸ್ಟ್ ಈಸ್ ಬಯಾಪ್ಸಿ. ಅಂದರೆ ನಮಗೇನು ಅಲ್ಲಿ ಒಂದು ಗಡ್ಡೆನೋ ಅಥವಾ ಒಂದು ಅಲ್ಸರ್ ಥರ ಕಾಣುತ್ತೆ, ಅದರಿಂದ ಒಂದು ಸಣ್ಣ ತುಂಡನ್ನು ತೆಗೆದ್ಬಿಟ್ಟು ಅದನ್ನು ಟೆಸ್ಟಿಂಗ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ 100% ಗೊತ್ತಾಗುತ್ತೆ ವೆದರ್ ಇದು ಕ್ಯಾನ್ಸರಾ ಇಲ್ಲ ಅಂತ. ಸೊ ಅದು ಬಿಟ್ಟು, ಆ್ಯಸ್ ಐ ಟೋಲ್ಡ್ ಯು, ದ ಸೆಕೆಂಡ್ ಪಾರ್ಟ್ ಏನು, ಇದು ಎಷ್ಟು ದೊಡ್ಡದಿದೆ ಅಂತ. ಸೊ ಅದಕ್ಕೆ ನಾವು CT ಸ್ಕ್ಯಾನ್ ಮಾಡ್ಬೋದು, MRI ಮಾಡ್ಬೋದು. ಇದರಲ್ಲಿ ನಮಗೆ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. 3ನೇದು ನಮಗೆ ಗೊತ್ತಾಗಬೇಕಾಗಿರೋದು, ಇದು ಬರೇ ನಮ್ಮ ಹೆಡ್ ಆ್ಯಂಡ್ ನೆಕ್ ರೀಜನಲ್ಲಿದೆನಾ ಅಥವಾ ಬೇರೆ ಎಲ್ಲಾದರೂ ಹರಡಿದೆನಾ ಅಂತ. ಸೊ ಬೇರೆ ಎಲ್ಲಾದರೂ ಹರಡಿದೆ ಅಂತ ಗೊತ್ತಾಗೋಕ್ಕೆ ನಾವು ಪೆಟ್ ಸ್ಕ್ಯಾನ್ ಮಾಡ್ತೀವಿ. ಪೆಟ್ ಸ್ಕ್ಯಾನ್ ಈಸ್ ನಾಟ್ ಕನ್ಫರ್ಮೇಟ್ರಿ ಫಾರ್ ಇದು ಕ್ಯಾನ್ಸರ್. ಆದರೆ ಕ್ಯಾನ್ಸರ್ ಅಂತ ಕನ್ಫರ್ಮ್ ಆದಮೇಲೆ ಎಲ್ಲಾದರೂ ಹರಡಿದ ಅಂತ ಗೊತ್ತಾಗೋಕ್ಕೆ ನಮಗೆ ಪೆಟ್ ಸ್ಕ್ಯಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪೆಟ್ ಸ್ಕ್ಯಾನಲ್ಲಿ ಕೆಲವು ಟೈಮು ಇನ್ಫೆಕ್ಷನ್ನು ಮತ್ತು ಕ್ಯಾನ್ಸರಲ್ಲಿ ಭಾಳ ಕೆಲವು ಟೈಮ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಸೊ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡ ಮೇಲೇ ನಮಗೆ ಪೆಟ್ ಸ್ಕ್ಯಾನ್ ಮಾಡ್ತೀವಿ. ಸೊ ನಾವು ಇದೆಲ್ಲ ಟೆಸ್ಟ್ ಮಾಡಿದಾಗ ಇದು ಎಷ್ಟು ದೊಡ್ಡ ಕ್ಯಾನ್ಸರು, ಅದು ಕ್ಯಾನ್ಸರಾ ಅಲ್ವಾ, ಎಷ್ಟು ದೊಡ್ಡ ಕ್ಯಾನ್ಸರು, ಟ್ರೀಟ್ಮೆಂಟ್ ಹೇಗೆ ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಎಸ್. ಸೊ ಬಯಾಪ್ಸಿ ಬಗ್ಗೆ ಮಾತಾಡೋದಾದರೆ ಸರ್, ಇಸ್ ಇಟ್ ಅ ಮೇಜರ್ ಪ್ರೊಸೀಜರ್ ಆರ್ ಇಸ್ ಇಟ್ ಅ ಮೈನರ್ ಪ್ರೊಸೀಜರ್? ಬಯಾಪ್ಸಿ ಅಂದರೆ ಈಗ ಗಡ್ಡೆ ಎಲ್ಲಿ ಬಂದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬಾಯಲ್ಲಿ ಮಾಡೋದು, ಬಾಯಿ, ನಾಲಿಗೆ, ದವಡೆ ಇದೆಲ್ಲ ಮಾಡೋದಂತಾದರೆ ಬಯಾಪ್ಸಿ ಈಸ್ ನಾಟ್ ಅಟ್ ಆಲ್ ಅ ಬಿಗ್ ಪ್ರೊಸೀಜರ್. ಅದು ಒಂದು 2 ನಿಮಿಷದ ಕೆಲಸ. ಎಷ್ಟೋ ಜನರು ಹಲ್ಲು ಪ್ರಾಬ್ಲಮಿಗೆ ಅಂತ ಡೆಂಟಿಸ್ಟಿಗೆ ಹೋದಾಗ ಹತ್ರ ಒಂದು ಇಂಜೆಕ್ಷನ್ ಕೊಡ್ತಾರೆ, ಆ ಏರಿಯಾ ನಂಬಾಗುತ್ತೆ, ಹಲ್ಲಿದ್ದು ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಗೆಯೇ ಒಂದು ಅಲ್ಸರು, ಒಂದು ಗಡ್ಡೆ ಇದ್ದರೆ ಆ ಏರಿಯಾಗೆ ಲೋಕಲ್ ಅನಸ್ತೀಸಿಯಾ ಅಂತೀವಿ, ಆ ಏರಿಯಾಗೆ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟು ಅಲ್ಲಿಂದ ಒಂದು ತುಂಡು ತೆಗಿತೀವಿ. ದಿಸ್ ಈಸ್ ಯೂಶಲಿ ಪೇನ್ಲೆಸ್. ಬಯಾಪ್ಸಿ ಇನ್ ದಿಸ್ ರೀಜನ್ಸ್ ಆರ್ ಯೂಶಲಿ ಪೇನ್ಲೆಸ್. ಆದರೆ ಇನ್ಆಕ್ಸೆಸಿಬಲ್ ಏರಿಯಾಸ್ ಅಂದರೆ ಮುಂದೆ ಸರಿಯಾಗಿ ಕಾಣಿಸದೇ ಇರೋದು, ಒಳಗಡೆ ಎಲ್ಲಾದರೂ ಒಂದು ಗಡ್ಡೆ ಇದ್ದರೆ ಅದು ತೆಗಿಬೇಕು ಅಂದರೆ ಮೇ ಬಿ ಜನರಲ್ ಅನಸ್ತೀಸಿಯಾ ಬೇಕಾಗ್ಬೋದು. ಅಂದರೆ ಮೂಗು ಒಳಗಡೆ ಅಥವಾ ಗಂಟ್ಲಲ್ಲಿ, ವಾಯ್ಸ್ ಬಾಕ್ಸಲ್ಲಿ,
ಫುಡ್ ಪೈಪಲ್ಲಿ ಇದರಲ್ಲೆಲ್ಲ ನಾವು ಬಯಾಪ್ಸಿ ತೆಗಿಬೇಕಾದ್ರೆ ನಾವು ಜನರಲ್ ಅನೆಸ್ಥೀಸಿಯಾ ಕೊಟ್ಟು ತೆಗಿಬೇಕಾಗತ್ತೆ. ಆವಾಗ ಪೇಷಂಟನ್ನು ನಾವು ಅಡ್ಮಿಟ್ ಮಾಡಿ ಆಪ್ರೇಷನ್ ಥಿಯೇಟ್ರಲ್ಲಿ ಇದನ್ನು ಮಾಡಬೇಕಾಗ್ಬೋದು. ದಿಸ್ ಈಸ್ ನಾಟ್ ಅನ್ ಆಪ್ರೇಷನ್, ಬಟ್ ಅನೆಸ್ಥೀಸಿಯಾ ಕೊಡಬೇಕು ಅಂದರೆ ಯೂಶ್ವಲಿ ನಾವು ಆಪ್ರೇಷನ್ ಥಿಯೇಟ್ರಲ್ಲಿ ಕರ್ಕೊಂಡೋಗಿ ಮಾಡ್ತೀವಿ. ಸೊ ಇನ್ಆಕ್ಸೆಸಿಬಲ್ ಏರಿಯಾಸ್ ಮಾಡಬೇಕಂದ್ರೆ ಇಟ್ ಬಿಕಮ್ಸ್ ಅ ಸ್ಲೈಟ್ಲಿ ಬಿಗರ್ ಪ್ರೊಸೀಜರ್. ಆಕ್ಸೆಸಿಬಲ್ ಏರಿಯಾಸಿಗೆ ಮಾಡಬೇಕು ಅಂದರೆ ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್. ಸೊ ಕಮಿಂಗ್ ಟು ಟ್ರೀಟ್ಮೆಂಟ್ ಸರ್, ಸೊ ಎಷ್ಟೊಂದು ಜನ ಅಗೇನ್ ಪೇಷಂಟ್ಸ್ ತಿಳ್ಕೊಂಡಿದ್ದಾರೆ ಬರೀ ಕೀಮೋಥೆರಪಿ ಮಾತ್ರ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಅಂತ. ಸೊ ಅಗೇನ್ ಆ್ಯಕ್ಚುಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಬಂದಾಗ ಸರ್ಜರಿ ಇಸ್ ದ ಮೇನ್ ಮೊಡ್ಯಾಲಿಟಿ ಆಫ್ ಟ್ರೀಟ್ಮೆಂಟ್ ಆಗಿರುತ್ತೆ. ದೆನ್ ಕಮ್ಸ್ ದ ರೇಡಿಯೋಥೆರಪಿ ಆ್ಯಂಡ್ ದೆನ್ ಕಮ್ಸ್ ದಿ ಕೀಮೋಥೆರಪಿ. ಎಸ್ ಸರ್, ಯುವರ್ ನೋಟ್ ಆನ್ ದ್ಯಾಟ್. ಸೊ ಆಸ್ ಯು ಸೆಡ್ ರೈಟ್ಲಿ, ಇಫ್ ಸರ್ಜರಿ ಕ್ಯಾನ್ ಬಿ ಡನ್, ಸರ್ಜರಿ ಮಾಡ್ಬೋದು ಅಂತಾದರೆ ವಿದೌಟ್ giving a lot of problems to the patient, surgery is always the choice for head and neck cancers. But surgery ಮಾಡೋದ್ರಿಂದ ಪೇಷಂಟಿಗೆ ತುಂಬ ಪ್ರಾಬ್ಲಮ್ಸ್ ಆಗತ್ತೆ ಅಂತಾದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಗಂಟ್ಲಲ್ಲಿ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಆವಾಗ ಅವ್ರಿಗೆ ನುಂಗಕ್ಕೆ ಭಾಳ ಪ್ರಾಬ್ಲಮ್ ಆಗ್ಬೋದು, ಅಥವಾ ಧ್ವನಿ ಚೇಂಜ್ ಆಗ್ಬೋದು, ಧ್ವನಿ ಹೋಗ್ಬೋದು. ಹಾಗಿದ್ದಾಗ we look at alternatives, whether we can give similar result, ಅಂದರೆ ಸರ್ಜರಿ ಮಾಡಿದ್ರೆ ಎಂಥ ರಿಸಲ್ಟ್ ಬರುತ್ತೆ ಅದೇ ರಿಸಲ್ಟ್ ಬೈ ಗಿವಿಂಗ್ ಲೆಸ್ ಪ್ರಾಬ್ಲಮ್ಸ್ ಟು ದ ಪೇಷಂಟ್ ನಾವು ಮಾಡೋಕ್ಕಾಗತ್ತೆ ಅಂತ ಆದರೆ ರೇಡಿಯೋಥೆರಪಿ ಮೂಲಕ, ಆವಾಗ ನಾವು ರೇಡಿಯೋಥೆರಪಿ ಕೊಡ್ತೀವಿ. ಇನ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಕೀಮೊಥೆರಪಿ ಕ್ಯೂರ್ ಮಾಡಲ್ಲ, ಆದರೆ ಒಂದೆರಡು ಸಿನಾರಿಯೋಸಲ್ಲಿ ನಾವು ಕೀಮೊಥೆರಪಿನ ಯೂಸ್ ಮಾಡ್ತೀವಿ. ಒಂದು ಸಿನಾರಿಯೋ ತುಂಬ ದೊಡ್ಡದಿತ್ತಪ್ಪ ಕ್ಯಾನ್ಸರು, ಅದು ಸರ್ಜರಿ ಮಾಡಿದ್ರೂ ಸರಿಯಾಗಲ್ಲ, ರೇಡಿಯೋಥೆರಪಿ ಕೊಟ್ಟರೂ ಸರಿಯಾಗಲ್ಲ ಅಂದರೆ ಫಸ್ಟ್ ಶ್ರಿಂಕ್ ಮಾಡೋಕ್ಕೆ ಅದನ್ನು ನಾವು ಕೀಮೊಥೆರಪಿನ ಯೂಸ್ ಮಾಡ್ತೀವಿ. ಕೀಮೊಥೆರಪಿಯಿಂದ ಅದು ಶ್ರಿಂಕ್ ಮಾಡಿ ಒಂದಾ ಸರ್ಜರಿ ಇಲ್ಲ ರೇಡಿಯೋಥೆರಪಿ ನಾವು ಮಾಡ್ಬೋದು. ದಟ್ ಈಸ್ ಒನ್ ಸಿನಾರಿಯೋ ವೇರ್ ಕೀಮೊಥೆರಪಿ ಕ್ಯಾನ್ ಬಿ ಯೂಸ್ಡ್. ಎರಡನೇದು, ರೇಡಿಯೋಥೆರಪಿದು ಎಫೆಕ್ಟ್ ಜಾಸ್ತಿ ಮಾಡಲಿಕ್ಕೆ ನಾವು ಕೀಮೊಥೆರಪಿನ ಯೂಸ್ ಮಾಡ್ತೀವಿ. ಸೊ ಇದೆರಡು ಸಿನಾರಿಯೋಸಲ್ಲಿ ಮಾತ್ರ ಕೀಮೊಥೆರಪಿ ಈಸ್ ಎಫೆಕ್ಟಿವ್ ಇನ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಫಾರ್ ಕ್ಯೂರ್. ಈಗ ನಾವು ಪ್ಯಾಲಿಯೇಷನ್ ಅಂತ ಮಾಡ್ತೀವಿ, ಅದು ದಟ್ ವಿ ವಿಲ್ ಡಿಸ್ಕಸ್ ಲೇಟರ್ ಆನ್, ಬಟ್ ಅದರಲ್ಲಿ ಕೀಮೊಥೆರಪಿ ರೋಲ್ ಇದೆ. ಬಟ್ ಫಾರ್ ಕ್ಯೂರ್ ದೆರ್ ಇಸ್ ನೋ ರೋಲ್ ಆಫ್ ಕೀಮೊಥೆರಪಿ, ಇಟ್ ಈಸ್ ಓನ್ಲಿ ಆಸ್ ಅನ್ ಅಡ್ಜೆಂಟ್, ಅಂದರೆ ಬೇರೆ ಟ್ರೀಟ್ಮೆಂಟ್ ಜೊತೆಗೆ ಯೂಸ್ ಮಾಡ್ತೀವಿ. ಕಮಿಂಗ್ ಟು ಸರ್ಜರಿ ಮಾಡಬೇಕಾದ್ರೆ ನಾವು again there is a lot of patients think there is a lot of problems in surgery. ಆದರೆ ಈಗಿನ ಕಾಲದಲ್ಲಿ ವಿತ್ ಗುಡ್ ರೀಕನ್ಸ್ಟ್ರಕ್ಟಿವ್ ಡಾಕ್ಟರ್ಸ್, ಅಂದರೆ ಅದನ್ನು ನಾವು ಏನು ತೆಗಿತೀವಿ ಅಥವಾ ಏನು ಸರ್ಜರಿ ಮಾಡ್ತೀವಿ ಅದನ್ನು ನಾವು ಸರಿಪಡಿಸ್ಲಿಕ್ಕೆ ಪ್ಲಾಸ್ಟಿಕ್ ಸರ್ಜನನ್ನು ಯೂಸ್ ಮಾಡಿಕೊಂಡು ನಾವು ಭಾಳ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ಬೋದು. ಹಂಗಿದ್ದಾಗ ಸರ್ಜರಿ ಇಸ್ ಆಲ್ವೇಸ್ ದಿ ಪ್ರಿಫರ್ಡ್ ಚಾಯ್ಸ್. ಯಾ, ಸೊ ಅಕಾರ್ಡಿಂಗ್ ಟು ಹಿಮ್, ಸೊ ಸರ್ಜರಿಗೆ ಕಾಸ್ಮೆಟಿಕಲಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೆದರಿ ಎಷ್ಟೊಂದು ಜನ ಸರ್ಜರಿ ಮಾಡಿಸ್ಕೊಳ್ದೇ ಇದ್ದರೆ ಐ ಥಿಂಕ್ ದಟ್ಸ್ ದ ಬ್ಯಾಡ್ ಡಿಸಿಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಷ್ಟೊಂದು ಜನ ನಮ್ಮ ಪೇಷಂಟ್ ಸರ್ಜರಿ ಮಾಡಿಸ್ಕೊಂಡು ಮುಖದಲ್ಲಿ ಏನೂ ಅಂತ ಚೇಂಜಸ್ ಕಾಣದೆ ದೇ ಆರ್ ಡೂಯಿಂಗ್ ರಿಯಲಿ ವೆಲ್ ಟುಡೇ. ಸೊ ಕಮಿಂಗ್ ಟು ಕಾಮನ್ಲಿ ಆಸ್ಡ್ ಕ್ವೆಶನ್ ಸರ್, ಕಾಸ್ಟ್ ಆಫ್ ಸರ್ಜರಿ. ಸೊ ಎಷ್ಟೊಂದು ಜನ ಪೇಷಂಟ್ ತಿಳ್ಕೊಂಡಿದ್ದಾರೆ ಕ್ಯಾನ್ಸರ್ ಸರ್ಜರೀಸ್ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ, ಸೊ ಮಾಡಿಸೋದೇ ಬೇಡ, ಹಾಸ್ಪಿಟಲ್ಗೆ ಹೋಗೋದೇ ಬೇಡ ಅಂತ ಮಾಡಿಸೋದೇ ಸರ್ಜರಿನೇ ಮಾಡಿಸ್ಕೊಳ್ದೇ ಇರೋದುಂಟು. ಸೊ ಇದ್ರ ಬಗ್ಗೆ ಹೇಳೋದಾದರೆ ಸರ್. ಸೊ ಒನ್ ಥಿಂಗ್ ಈಸ್, ಈಗ ನಮಗೆ ಏನೇ ಪ್ರಾಬ್ಲಮ್ ಬರಲಿ ಅದರದ್ದು ನಾವು ಸೊಲ್ಯೂಷನ್ ನೋಡಬೇಕಾಗತ್ತೆ. ಎಷ್ಟೋ ಜನ ಹೇಳ್ತಾರೆ ಬಿಡಿ ನಂದು ಏಜ್ ಆಯಿತು, ಇನ್ನೇನು ನಾವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು, ಇಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡಿ ನಾವು ಯಾಕೆ ಮಾಡಬೇಕು ಅಂತ. ಸೊ ಅದಕ್ಕೆ ಒಂದು ಐ ವುಡ್ ಸೇ ದ್ಯಾಟ್ ಕ್ಯಾನ್ಸರ್ ದೊಡ್ಡದಾಗ್ತಿದ್ದಂಗೆ ಟ್ರೀಟ್ಮೆಂಟ್ ಆಪ್ಷನ್ಸು ಕಮ್ಮಿ ಆಗುತ್ತೆ, ಟ್ರೀಟ್ಮೆಂಟಿದ್ದು ಕಾಸ್ಟು ಜಾಸ್ತಿ ಆಗುತ್ತೆ ಆ್ಯಂಡ್ ಸೈಡ್ ಎಫೆಕ್ಟು ಜಾಸ್ತಿ ಆಗುತ್ತೆ. ಸೊ ಅರ್ಲಿಯರ್ ವಿ ಡೂ ದ ಟ್ರೀಟ್ಮೆಂಟ್, ದಿ ಸ್ಮಾಲರ್ ದಿ ಟ್ರೀಟ್ಮೆಂಟ್, ಹಾಗೆಯೇ ಟ್ರೀಟ್ಮೆಂಟ್ ಕಾಸ್ಟು ಕಮ್ಮಿ ಆಗುತ್ತೆ. ದಟ್ ಈಸ್ ಮೈ ಫಸ್ಟ್ ಪಾಯಿಂಟ್. ಎರಡನೇದು, ಈಗ ಇಫ್ ಯು ಕಂಪೇರ್ ಇಟ್ ಟು ಅದರ್ ಥಿಂಗ್ಸ್, ಸೇ ಫಾರ್ ಎಕ್ಸಾಂಪಲ್ ಹಾರ್ಟಿಗೆ ಸ್ಟೆಂಟ್ ಹಾಕ್ತಾರೆ ಅಂತ ಅಂದ್ಕೊಳ್ತೀರಿ, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಷ್ಟರಲ್ಲಿ ನಿಮ್ಮದು ಸರ್ಜರಿನೂ ಆಗೋಗುತ್ತೆ, ಕ್ಯಾನ್ಸರ್ದು ಸರ್ಜರಿನೂ ಆಗೋಗುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಸೋ ಮಚ್ ಅಬೌಟ್ ದಿ
ಕಾಸ್ಟ್ ಪಾರ್ಟ್ ಆಫ್ ಇಟ್. ಹಾಗೆಯೇ ದೇರ್ ಆರ್ ಈಗ ಸರ್ಜರಿಗೆ ಕಾಸ್ಟ್ ಅಂದರೆ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ವೇರ್ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತೀರಾ ಅಂತ. ಸೊ ಅಫ್ಕೋರ್ಸ್ ಕೆಲವು ಹಾಸ್ಪಿಟಲ್ಸಿಗೆ ಹೋದಾಗ ಇಟ್ ವಿಲ್ ಬಿ ವೆರಿ ಕಾಸ್ಟ್ಲಿ. ಹಾಗೆಯೇ ದೇರ್ ಆರ್ ಅದರ್ ಹಾಸ್ಪಿಟಲ್ಸ್ ಲೈಕ್ ಟ್ರಸ್ಟ್ ಹಾಸ್ಪಿಟಲ್ಸ್ ಆರ್ ಎನಿ ಅದರ್ ಹಾಸ್ಪಿಟಲ್ಸ್ ವೇರಿನ್ ಒಂದು ಕಾಸ್ಟ್ ತುಂಬ ಕಮ್ಮಿ ಆಗತ್ತೆ. ಮೂರನೇದು, there are lot of NGOs who can help in the cost of it, funding part of it. So ಕಾಸ್ಟಿಗೋಸ್ಕರ ಅಂತ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದೇ ಇರೋದು ಐ ಥಿಂಕ್ ಇಸ್ ಅ ಬ್ಯಾಡ್ ಡಿಸಿಷನ್. ನಿಮಗೆ ಅದ್ರ ಬಗ್ಗೆ ಕಾಸ್ಟ್ ಬಗ್ಗೆ ನಿಮಗೆ ಪ್ರಾಬ್ಲಮ್ ಅನಿಸಿತು ಅಂದರೆ ಐ ಥಿಂಕ್ ಯು ಶುಡ್ ಟಾಕ್ ಟು ಯುವರ್ ಡಾಕ್ಟರ್. ಹಿ ಮೇ ಬಿ ಇನ್ ಅ ಪೊಸಿಷನ್, ಅವರು ಅದನ್ನು ಸರಿಪಡಿಸಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ. Okay, and I should say Dr. Subramanya Rao and the team, they are doing the surgeries at the most reasonable price at Rangadore Memorial Hospital, Bangalore. Yeah, so coming to radiotherapy, sir. So ಎಷ್ಟೊಂದು ಜನ ಕೇಳ್ತಾರೆ ಕರೆಂಟ್ ಥೆರಪಿ ಅಂತ ಅಂದರೆ ಕರೆಂಟ್ ಕೊಡಿಸೋ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತಾರೆ. ಸೊ ಇಡೀ ಬಾಡಿಗೆ ಕೊಡಬೇಕಾಗುತ್ತೆ, ಸೊ ಇಡೀ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ, ಊಟ ನುಂಗೋ ಕಷ್ಟ ಆಗ್ಬೋದು, ಮೂಗಲ್ಲಿ ಪೈಪ್ ಹಾಕ್ತಾರೆ ಅಂತ ಹೇಳ್ತಾರೆ. ಸೊ ಅದು ಹೇಗಿರುತ್ತೆ ಆ್ಯಂಡ್ ಸೈಡ್ ಎಫೆಕ್ಟ್ ಟೆಂಪರರಿ ಇರುತ್ತಾ ಆ್ಯಂಡ್ ಪರ್ಮನೆಂಟ್ ಇರುತ್ತಾ? ಸೊ ರೇಡಿಯೋಥೆರಪಿ ಅದು ಇಡೀ ಮೈಯಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಲ್ಲ. ರೇಡಿಯೋಥೆರಪಿ ಅಂದರೆ ಏನು? ಅದು ಒಂಥರದ ಎಕ್ಸ್ರೇ. ಈಗ ನಾವು ಎಕ್ಸ್ರೇ ಮಾಡ್ತೀವಿ, ಅದೇ ಥರ ಒಂದು ರೇಸನ್ನು ಯಾವ ಜಾಗದಲ್ಲಿ ಕ್ಯಾನ್ಸರ್ ಇದೆ ಆ ಜಾಗದಲ್ಲಿ ಮತ್ತು ಸುತ್ತಮುತ್ತ ಅದರ ಹತ್ತಿರದ ಜಾಗದಲ್ಲಿ ರೇಡಿಯೋಥೆರಪಿ ಕೊಡ್ತಾರೆ. ಸೊ ಇದು ಸಿಸ್ಟಮಿಕ್ ಸೈಡ್ ಎಫೆಕ್ಟ್ಸ್ ಕೊಡಲ್ಲ. ಅಂದರೆ ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಸೈಡ್ ಎಫೆಕ್ಟ್ಸನ್ನು ಏನು ಅಂಥದ್ದೇನು ಕೊಡಲ್ಲ. ಅಫ್ಕೋರ್ಸ್ ಆ ಜಾಗದಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು. ಅಂದರೆ ಈಗ ಬಾಯಲ್ಲಿ ಕ್ಯಾನ್ಸರ್ ಬಂದಿದ್ದರೆ ಬಾಯಿಗೆ ರೇಡಿಯೋಥೆರಪಿ ಕೊಟ್ಟರೆ ಬಾಯಲ್ಲಿ ಹುಣ್ಣಾಗ್ಬೋದು, ಬಾಯಿ ಡ್ರೈನೆಸ್ ಆಗ್ಬೋದು, ಬಾಯಲ್ಲಿ ಉರಿ ಆಗ್ಬೋದು, ಆಮೇಲೆ ನುಂಗಕ್ಕೆ ಕಷ್ಟ ಆಗ್ಬೋದು. ಇದೆಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಆದರೆ ದೇ ಆರ್ ಆಲ್ ಟೆಂಪರರಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಮೋಸ್ಟ್ ಆಫ್ ದೆಮ್ ಎಲ್ಲ ಸರಿ ಆಗತ್ತೆ. ಸರಿ ಆದಮೇಲೆ ದೆರ್ ಆರ್ ಪೀಪಲ್ ಹೂ ಆರ್ ಲೀಡಿಂಗ್ ನಿಯರ್ ನಾರ್ಮಲ್ ಲೈಫ್ ಆರ್ ನಾರ್ಮಲ್ ಲೈಫ್ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿಕೊಂಡು ಸರ್ಜರಿ, ರೇಡಿಯೋಥೆರಪಿ, ಕೀಮೊಥೆರಪಿ ಎಲ್ಲ ತಗೊಂಡು ದೇ ಆರ್ ಗೋಯಿಂಗ್ ಬ್ಯಾಕ್ ಟು ದೇರ್ ಆಫೀಸ್. ದೇ ಆರ್ ಲೀಡಿಂಗ್ ಅ ನಾರ್ಮಲ್ ಲೈಫ್. ಹೌಸ್ ವೈಫ್ಸ್ ಆರ್ ಡೂಯಿಂಗ್ ದೇರ್ ವರ್ಕ್ ರುಟೀನ್ಲಿ. Office goers are doing their work routinely. So yes, there are side effects. ಅದನ್ನು ಸರಿಪಡಿಸ್ಲಿಕ್ಕೆ ಅಂತ ಡಾಕ್ಟರ್ಸು ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟು, ಮೆಡಿಸಿನ್ನು ಕೊಡ್ತಾರೆ. ಆ್ಯಂಡ್ ದೇ ಆರ್ ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಈಸ್ ಟೆಂಪರರಿ. ನೀವು ಕೇಳಿದ್ರಿ ಮೂಗಲ್ಲಿ ಟ್ಯೂಬ್ ಹಾಕ್ತಾರೆ ಅಂತ. ಮೂಗಲ್ಲಿ ಟ್ಯೂಬ್ ಕೆಲವ್ರಿಗೆ ಬೇಕಾಗ್ಬೋದು. ಬಾಯಲ್ಲಿ ಹುಣ್ಣು ಜಾಸ್ತಿ ಆಯಿತು, ನುಂಗಕ್ಕಾಗ್ತಿಲ್ಲ ಅಂದರೆ ಆ ಟೈಮಲ್ಲಿ ಅವರಿಗೆ ಮೂಗಲ್ ಟ್ಯೂಬ್ ಬೇಕಾಗ್ಬೋದು, ಊಟವನ್ನು ಡೈರೆಕ್ಟಾಗಿ ಹೊಟ್ಟೆಗೆ ಹಾಕಲಿಕ್ಕೆ ಅಂತ. ಬಟ್ ದಿಸ್ ಈಸ್ ಯೂಶ್ವಲಿ ಟೆಂಪರರಿ. ಬಾಯಿದು ಹುಣ್ಣು ಕಮ್ಮಿ ಆಯಿತು, ಉರಿ ಕಮ್ಮಿ ಆಯಿತು, ನುಂಗಕ್ಕೆ ಚೆನ್ನಾಗಾಯಿತು ಅಂದರೆ ಟ್ಯೂಬ್ ತೆಗಿಬೋದು. ಎಸ್. ಸೊ ನೌ ಇವಾಲ್ವಿಂಗ್ ಈಸ್ ಇಮ್ಯುನೋಥೆರಪಿ ಆ್ಯಂಡ್ ಟಾರ್ಗೆಟೆಡ್ ಥೆರಪಿ. ಸೊ ಅದು ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಬಂದಾಗ ಸರ್ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ? ಸೊ ಅಗೇನ್ ಆ್ಯಸ್ ಐ ಟೋಲ್ಡ್ ಯು, ಕೀಮೊಥೆರಪಿ ಥರ ಇಮ್ಯುನೋಥೆರಪಿ and targeted therapy are not curative in head and neck cancer. ಆದರೆ in some settings immunotherapy and chemotherapy ಇದು targeted therapy will help in reducing the cancer size and reducing the side effect and prolonging the life expectancy of the patient. ಅಂದರೆ ಅದರಿಂದಾಗಿ ಕ್ಯಾನ್ಸರ್ದು ಲೋಡ್ ಅಂದರೆ ಚಿಕ್ಕದಾಗತ್ತೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ನಿಮ್ಮ ಕ್ಯಾನ್ಸರ್ ಇಲ್ಲದೇ ಇರುವಂಥ ಲೈಫು ಜಾಸ್ತಿ ಆಗತ್ತೆ. ಆಮೇಲೆ ಅದರಿಂದ ನಿಮ್ಮ ಸೈಡ್ ಎಫೆಕ್ಟ್ಸ್ ಕೂಡ ಕೆಲವು ಟೈಮ್ ಕಮ್ಮಿ ಆಗುತ್ತೆ. ಆದರೆ ಇಟ್ ಈಸ್ ನಾಟ್ ದಿ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಅದು ಕೀಮೊಥೆರಪಿ ಥರ ಅದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಲ್ಲ. ಬಟ್ ಐ ನೋ ಇಟ್ ಈಸ್ ವೆರಿ ಕಾಸ್ಟ್ಲಿ ಆ್ಯಂಡ್ ಎಷ್ಟೊಂದು ಜನ ಪೇಷಂಟ್ ಇಮ್ಯುನೋಥೆರಪಿನ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗಿ ತೊಗೊಂಡು ತುಂಬ ದುಡ್ಡು ಕಳ್ಕೊಂಡಿರೋದು ಕೂಡ ಉಂಟು. ಆ್ಯಂಡ್ ಕಮಿಂಗ್ ಟು ರೆಕರೆನ್ಸ್, ಸೊ ಇಷ್ಟೆಲ್ಲ ಟ್ರೀಟ್ಮೆಂಟ್ ಆದಮೇಲೂ ಕೂಡ ಸೊ ದೆರ್ ಈಸ್ ರಿಸ್ಕ್ ಆಫ್ ರೆಕರೆನ್ಸ್. ಸೊ ರೆಕರೆನ್ಸ್ನ ಹೇಗೆ ಪ್ರಿವೆಂಟ್ ಮಾಡ್ಬೋದು ಸರ್? ಸೊ ಒಂದು, ನೀವು
ಏನು ಯಾವುದರಿಂದ ಬಂದಿರಬಹುದು ಅಂದರೆ ನೀವು ಇಫ್ ಯು ಆರ್ ಅ ಸ್ಮೋಕರ್, ನೀವು ತುಂಬ ಇದು ಆಲ್ಕೋಹಾಲ್ ತಗೊಳ್ತಾ ಇದ್ದೀರಾ, ತುಂಬ ಊಟದ್ದು ಕಾಳಜಿ ಇಲ್ಲದೆ ನೀವು ಏನೋ ರೆಕ್ಲೆಸ್ ಆಗಿ ಊಟ ಮಾಡ್ತಾ ಇದ್ದೀರಾ, ನಾಟ್ ವಿದೌಟ್ ಪ್ರಾಪರ್ ಡಯಟ್ ಪ್ರೋಟೋಕಾಲ್ಸ್ ಅದೆಲ್ಲ ಇತ್ತಂದರೆ ಅದನ್ನು ಫಸ್ಟ್ ಸರಿಪಡಿಸ್ಕೋಬೇಕು. ಸೊ ಯು ಹ್ಯಾವ್ ಟು ಪ್ರಿವೆಂಟ್ ಕ್ಯಾನ್ಸರ್ ಬೈ ಚೇಂಜಿಂಗ್ ಯುವರ್ ಲೈಫ್ ಸ್ಟೈಲ್ ಒಂದು. ಎರಡನೇದು, ಈ ಕ್ಯಾನ್ಸರ್ಗೋಸ್ಕರ ಅಂತ ನೀವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ನಿಮ್ಮ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಬೇಕು. ರೆಕರೆನ್ಸ್ ಯಾವ ಡಾಕ್ಟ್ರು ಕೂಡ ರೆಕರೆನ್ಸ್ ಆಗದೇ ಇಲ್ಲ ಅಂತ ಯಾರೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆದರೆ ಈ ರೆಕರೆನ್ಸ್ ಏನಿದೆ ಇದು ಇಟ್ ಡಿಪೆಂಡ್ಸ್ ಅಪಾನ್ ದ ಸ್ಟೇಜ್. ಯಾವ ಸ್ಟೇಜಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಈ ರೆಕರೆನ್ಸ್ ಆಗುವಂಥ ಚಾನ್ಸಸ್ ಭಾಳ ಕಮ್ಮಿ. ಥರ್ಡ್ ಆರ್ ಫೋರ್ತ್ ಸ್ಟೇಜಿಗೆ ಹೋಗ್ತಿದ್ದಂಗೆ ರೆಕರೆನ್ಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ರೆಕರೆನ್ಸ್ ಡಿಪೆಂಡ್ಸ್ ನೀವು ಫಸ್ಟ್ ಡಾಕ್ಟ್ರ್ ಹತ್ರ ಬಂದಾಗ ನಿಮ್ಮ ಕ್ಯಾನ್ಸರ್ದು ಎಷ್ಟು ದೊಡ್ಡದಿತ್ತು, ಎಲ್ಲೆಲ್ಲಿ ಹರಡಿತ್ತು ಅದ್ರ ಮೇಲೆ ನಿಮ್ಮದು ವಾಪಸ್ ಬರೋಂಥ ಚಾನ್ಸಸ್ಸು ಇರುತ್ತೆ. ಸೊ ಇದನ್ನು ಹಾಗೆ ಅಂತ ನೀವು ಟ್ರೀಟ್ಮೆಂಟೇ ಮಾಡಿಸ್ಕೊಳ್ಳಿಲ್ಲ ಅಂದರೆ ದಟ್ ಈಸ್ ಆಲ್ಸೋ ರಾಂಗ್. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಡಾಕ್ಟರ್ಸು, ನಿಮಗೆ ಒಂದು ಪ್ರೋಟೋಕಾಲ್ ಅಂತ ಕೊಡ್ತಾರೆ. ಈಗ ಟ್ರೀಟ್ಮೆಂಟ್ ಆದಮೇಲೆ ನೀವು ಯಾವಾಗ ವಾಪಸ್ ಬರಬೇಕು ಅಂತ ಕೊಡ್ತಾರೆ. ಇಟ್ ಈಸ್ ಯೂಶ್ವಲಿ ತಿಂಗಳಿಗೆ ಒಂದು ಸಲ ಅವ್ರು ನೋಡ್ತಾರೆ. ಟ್ರೀಟ್ಮೆಂಟ್ ಆಗಿ 3 ತಿಂಗಳಾದಮೇಲೆ ಒಂದು ಸ್ಕ್ಯಾನ್ ಮಾಡ್ತಾರೆ. ಅದು CT ಆಗ್ಬೋದು, MRI ಆಗ್ಬೋದು, PET ಆಗ್ಬೋದು, ಅದು ನಿಮ್ಮ ಡಾಕ್ಟ್ರ್ ಹೇಳ್ತಾರೆ. ಆಮೇಲೆ ಅದಾದಮೇಲೆ ಅವಾಗವಾಗ ಅವರು ಸ್ಕ್ಯಾನಿಂಗು, ಎಂಡೋಸ್ಕೋಪಿ ಎಲ್ಲ ಮಾಡಿ ನೋಡ್ತಿರ್ತಾರೆ. ರೆಕರೆನ್ಸ್ ಆಗಬೇಕು ಅಂದರೆ ಅದು ಯೂಶ್ವಲಿ ಫಸ್ಟ್ 2 ಇಯರ್ಸಲ್ಲಿ ಅದು ವಾಪಸ್ ಬರೋಂಥ ಚಾನ್ಸಸ್ ಜಾಸ್ತಿ. ಸೊ ಆ 2 ಇಯರ್ಸ್ವರೆಗೂ ಡಾಕ್ಟರ್ಸು ನಿಮ್ಮನ್ನು ಅವಾಗವಾಗ ಕರಿತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಬೇಕಿದ್ದರೆ ಸ್ಕ್ಯಾನಿಂಗ್ ಮಾಡ್ತಿರ್ತಾರೆ. ಸೊ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ರೆಕರೆನ್ಸ್ ಕಮ್ಮಿ ಆಗುತ್ತೆ ಅಂತಲ್ಲ, ರೆಕರೆನ್ಸನ್ನು ಅರ್ಲಿ ಕ್ಯಾಚ್ ಮಾಡಿ ಅಥವಾ ರೆಕರೆನ್ಸ್ ಆಗಬಾರ್ದು ಅಂತ ಅವ್ರು ಏನಾದರೂ ಬೇರೆ ಚೇಂಜಸ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ಬೋದು. ಎಸ್. ಸೊ ನಾವೆಲ್ಲ ಅಡ್ವರ್ಟೈಸ್ಮೆಂಟ್ಸಲ್ಲಿ ನೋಡ್ತಾ ಇರ್ತೀವಿ ಆ್ಯಂಡ್ ಈವನ್ ಸಮ್ ಸೆಂಟರ್ಸ್ ಕ್ಲೇಮ್ ದ್ಯಾಟ್ ಈ ಮೆಡಿಸಿನ್ ತೊಗೊಂಡ್ರೆ ಕ್ಯಾನ್ಸರ್ 100% ಬರೋದಿಲ್ಲ ಅಥವಾ ಕ್ಯಾನ್ಸರ್ ಮತ್ತೆ ಬರೋದೇ ಇಲ್ಲ, ಲೈಫ್ ಲಾಂಗ್ ನೀವು ಕಂಪ್ಲೀಟ್ಲಿ ಫ್ರೀ ಆಫ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಹಾಗಾದರೆ ಇದು ನಿಜನಾ ಸರ್? ಹಾಗಾದರೆ ಇದು ನಿಜ ಆಗಿದ್ದಲ್ಲಿ ನಮ್ಮ ಇಂಡಿಯಾ ಇನ್ನೂ ಯಾಕೆ ಕ್ಯಾನ್ಸರ್ ಫ್ರೀ ಆಗಿಲ್ಲ? ವೆರಿ ಗುಡ್ ಕ್ವಶನ್. ಇದು ಅವರಿಗೆ ಅಡ್ವರ್ಟೈಸ್ಮೆಂಟ್ ಅಷ್ಟೇ. ಯಾವ ಟ್ರೀಟ್ಮೆಂಟು ಕೂಡ ಕ್ಯಾನ್ ನೆವರ್ ಗ್ಯಾರಂಟಿ ಕ್ಯಾನ್ಸರ್ ವಾಪಸ್ ಬರೋದೇ ಇಲ್ಲ ಅಂತ. ಎಷ್ಟೋ ಜನ ಹೇಳ್ತಿರ್ಬೋದು ಆಲ್ಟರ್ನೇಟಿವ್ ಮೆಡಿಸಿನ್ಸಲ್ಲಿ ವಾಪಸ್ ಬರಲ್ಲ, ನೀವು ಅದನ್ನು ತಗೊಳ್ಳಿ, ಸೈಡ್ ಎಫೆಕ್ಟ್ಸ್ ಇದು ಬರಲ್ಲ ಅಂತ. ನನಗೆ ಗೊತ್ತಿದ್ದಂಗೆ ನನ್ನ 22 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಯಾವ ಆಲ್ಟರ್ನೇಟಿವ್ ಮೆಡಿಸಿನ್ ಕೂಡ ಕ್ಯಾನ್ಸರನ್ನು 100% ವಾಪಸ್ಸೇ ಬರಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಪೇಷಂಟ್ಸ್ ಬೇರೆ ಥರ ಟ್ರೀಟ್ಮೆಂಟನ್ನು ಫಾಲೋ ಮಾಡಿ ಸಣ್ಣದಿದ್ದನ್ನು ದೊಡ್ಡದು ಮಾಡಿಕೊಂಡು ವಾಪಸ್ ಬರೋಂಥವ್ರನ್ನು ನಾವು ನೋಡಿದ್ದೀವಿ. ಎಸ್. ಸೊ ಕ್ಯಾನ್ಸರ್ ಅಂತ ಬಂದ ತಕ್ಷಣ ಅದು ಬರೀ ಟ್ರೀಟ್ಮೆಂಟ್ ಅಲ್ಲ, ಸೊ ಈವನ್ ಮೆಂಟಲ್ ಹೆಲ್ತ್ ಕೂಡ ತುಂಬ ಸ್ಟ್ರಾಂಗಾಗಿ ಅಫೆಕ್ಟ್ ಆಗಿರುತ್ತೆ. ಸೊ ಹಾಗಾದರೆ ಈ ಪೇಷಂಟ್ಗಳಿಗೆ ಪಾಸಿಟಿವಿಟಿ ತರಬೇಕು ಅಂದರೆ ನಾವೇನೇನು ಮಾಡ್ಬೋದು ಸರ್? ಕ್ಯಾನ್ಸರ್ ಅದು ಎಫೆಕ್ಟ್ ಆಗೋದು ಒಬ್ರಿಗೇನೆ, ಅಂದರೆ ಕ್ಯಾನ್ಸರ್ ಬರೋದು ಒಬ್ರಿಗೇನೆ, ಆದರೆ ಅದು ಇಟ್ ಎಫೆಕ್ಟ್ಸ್ ದ ಹೋಲ್ ಫ್ಯಾಮಿಲಿ. ಇಟ್ ಕ್ಯಾನ್ ಎಫೆಕ್ಟ್ ದ ಫ್ಯಾಮಿಲಿ, ಇಟ್ ಕ್ಯಾನ್ ಎಫೆಕ್ಟ್ ದ ಫ್ರೆಂಡ್ಸ್, ಇಟ್ ಕ್ಯಾನ್ ಎಫೆಕ್ಟ್ ಭಾಳ ಜನರಿಗೆ ಎಫೆಕ್ಟ್ ಆಗ್ಬೋದು. ಯಾಕೆ ಅಂದರೆ ಒಂದು ಕ್ಯಾನ್ಸರ್ ಪೇಷಂಟು ಮನೇಲಿದ್ದಾಗ ಅವರೊಬ್ಬರೇ ಪ್ರಾಬ್ಲಮಲ್ಲಿರಲ್ಲ, ಅವರ ರಿಲೇಟಿವ್ಸ್ ಇರ್ಬೋದು, ಮಕ್ಕಳಿರ್ಬೋದು. ಸೊ ದುಡ್ಡಿಗೋಸ್ಕರ ಈಗ ಈ ಟ್ರೀಟ್ಮೆಂಟ್ ಅಂತ ಯಾರೋ ಹೇಳ್ಬೋದು ನಿಮಗೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ, ಓಡಾಡೋದ್ರಲ್ಲಿ ಸುಮಾರು ಟೈಮ್ ವೇಸ್ಟ್ ಆಗುತ್ತೆ, ಓಡಾಡೋದ್ರಲ್ಲಿ ದುಡ್ಡು ವೇಸ್ಟ್ ಆಗುತ್ತೆ ಒಂದು. ಎರಡನೇದು ಬೇರೆ ಅದರಿಂದಾಗಿ ಅವರ ಕೆಲಸನ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು, ಅವರ ರಿಲೇಟಿವ್ಸ್ ಕೆಲಸ ಪ್ರಾಬ್ಲಮ್ ಆಗ್ಬೋದು. ಸೊ ಇದು ಎಲ್ಲ ಅವರ ಫೈನಾನ್ಷಿಯಲಿ ದೇ ಕ್ಯಾನ್ ಹ್ಯಾವ್ ಅ ಪ್ರಾಬ್ಲಮ್ ಒಂದು. ಎರಡನೇದು ಆ ಪೇಷಂಟು ನನಗೆ ಪ್ರಾಬ್ಲಮ್ ಇದೆ ಅಂತ ಅವ್ರು ನರಳ್ತಾ ಇದ್ದರೆ ಪೇಷಂಟ್ ರಿಲೇಟಿವ್ಸಿಗೆ ಕೂಡ ಬೇಜಾರಾಗ್ಬೋದು. ಸೊ ಇದರಿಂದೆಲ್ಲ ಆಗಿ ಮೆಂಟಲ್ ಹೆಲ್ತ್, ಸೊ ಮೆಂಟಲ್
ಹೆಲ್ತನ್ನು ನಾವು ಪೇಷಂಟಿದ್ದು ಅಥವಾ ಫ್ಯಾಮಿಲಿಗೆ ವಿ ಹ್ಯಾವ್ ಟು ಸಿ ಟು ಇಟ್ ದ್ಯಾಟ್ ದೇ ಆರ್ ಆಲ್ವೇಸ್ ಪಾಸಿಟಿವ್. ಹೇಳೋದು ಭಾಳ ಈಸಿ, ಬಟ್ ಫಾಲೋ ಮಾಡೋದು ಭಾಳ ಕಷ್ಟ. ನಾವು ಡಾಕ್ಟರ್ಸಾಗಿ ಹೇಳ್ಬೋದು ನೀವು ಹ್ಯಾವ್ ಟು ಬಿ ವೆರಿ ಪಾಸಿಟಿವ್ ಅಂತ, ಆದರೆ ಪೇಷಂಟನ್ನು ನಾವು ಮೋಟಿವೇಟ್ ಮಾಡಬೇಕು. ಪೇಷಂಟ್ ರಿಲೇಟಿವ್ಸನ್ನು ನಾವು ಮೋಟಿವೇಟ್ ಮಾಡಿ ನಾವು ಅವ್ರಿಗೆ ಆ ಪಾಸಿಟಿವ್ ಮೆಂಟಲ್ ಹೆಲ್ತನ್ನು ತರಬೇಕು. ದೇರ್ ಆರ್ ನಾವು ಸೈಕೋ ಆಂಕಾಲಜಿಸ್ಟ್ ಅಂತ ಹೇಳ್ತೀವಿ. ಸೈಕೋ ಆಂಕಾಲಜಿಸ್ಟ್ ಅಂದರೆ ದೇ ಆರ್ ಸೈಕಾಲಜಿಸ್ಟ್ ಸ್ಪೆಷಲ್ ಫಾರ್ ಕ್ಯಾನ್ಸರ್ ಪೇಷಂಟಿಗೆ ಅಂತ. ಅವರು ನಿಮ್ಮನ್ನು, ನಿಮ್ಮ ಫ್ಯಾಮಿಲಿ, ನಿಮ್ಮ ಇದನ್ನು ನೋಡಿಕೊಂಡು ದೇ ವಿಲ್ ಸಿ ಟು ಇಟ್ ದ್ಯಾಟ್ ಯು ಹ್ಯಾವ್ ಅ ಪಾಸಿಟಿವ್ ಮೆಂಟಲ್ ಹೆಲ್ತ್. ಸೊ ಎನಿ ಪೇಷಂಟ್, ಯಾವುದೇ ಪೇಷಂಟ್ ಆಗಿರ್ಬೋದು, ಐ ವುಡ್ ಸೇ ನೀವು ಫಸ್ಟ್ ಸೈಕೋ ಆಂಕಾಲಜಿಸ್ಟನ್ನು ಮೀಟ್ ಆಗಿ ಅಂತ. ಓಕೆ, ಯಾಕೆ ವೈ ಈಸ್ ಇಟ್ ನೆಸೆಸರಿ? ಒಂದು, ಇಫ್ ಯು ಹ್ಯಾವ್ ಅ ಪಾಸಿಟಿವ್ ಮೈಂಡ್ ಸೆಟ್, ದೆರ್ ಆರ್ ಟ್ರಯಲ್ಸ್ ವಿಚ್ ಹ್ಯಾಸ್ ಶೋನ್ ಅದು ನಿಮ್ಮ ರಿಸಲ್ಟ್ಸ್ ಆರ್ ಆಲ್ವೇಸ್ ಬೆಟರ್ ಅಂತ. ಬಿಕಾಸ್ ದ ಮೈಂಡ್ ಹ್ಯಾಸ್ ಕಂಟ್ರೋಲ್ ಓವರ್ ದಿ ಬಾಡಿ. ಎರಡನೇದು, ಪಾಸಿಟಿವ್ ಪೇಷಂಟ್ಸು ಕಂಪ್ಲೀಟ್ ದ ಟ್ರೀಟ್ಮೆಂಟ್ ಬೆಟರ್. ಈಗ ನನಗೇನೋ ಪ್ರಾಬ್ಲಮ್ ಆಯ್ತಪ್ಪ, ಇವತ್ತು ನಾನು ಟ್ರೀಟ್ಮೆಂಟಿಗೆ ಹೋಗಲ್ಲ ಅಂತ ಹೇಳ್ಬೋದು, ನಾನು ಲೇಟಾಗಿ ಹೋಗ್ಬೋದು ಅಂತ ಹೇಳ್ಬೋದು. ರೇಡಿಯೋಥೆರಪಿನ ನಂಗೆ ಜಾಸ್ತಿ ಪ್ರಾಬ್ಲಮ್ ಆಯಿತು, ನಾನೊಂದು 5 ದಿನ ತಗೊಳ್ಳಲ್ಲ ಅಂತ ಹೇಳ್ಬೋದು. ಕೀಮೊಥೆರಪಿ 1-2 ಡೋಸ್ ಮಿಸ್ ಮಾಡ್ಬೋದು. ಸೊ ಅ ಪಾಸಿಟಿವ್ ಪೇಷಂಟ್ ವಿಲ್ ಯೂಶಲಿ ನಾಟ್ ಡೂ ದಿಸ್. ಇದನ್ನೆಲ್ಲ ಮಾಡಿದ್ರೆ ಟ್ರೀಟ್ಮೆಂಟ್ ಔಟ್ಕಮ್ ವಿಲ್ ಬಿ ವರ್ಸ್. ಆಮೇಲೆ ಇದರಿಂದ ಪೇಷಂಟ್ ರಿಲೇಟಿವ್ಸಿಗೆ ಎಫೆಕ್ಟ್ ಆಗ್ಬೋದು. ಸೊ ವಾಟ್ ಐ ವುಡ್ ವಾಂಟ್ ಟು ಸೇ ಇಸ್ ಕೀಪ್ ಅ ಪಾಸಿಟಿವ್ ಮೈಂಡ್. ಇದು ಕ್ಯಾನ್ಸರ್ ಈಸ್ ಲೈಕ್ ಎನಿ ಅದರ್ ಡಿಸೀಸ್. ಈಗ ನೀವು ಹಾರ್ಟಿದ್ದು ಪ್ರಾಬ್ಲಮ್ ಆದಾಗ ಯು ವಿಲ್ ನಾಟ್ ಬಿ ಸೋ ಸ್ಯಾಡ್, ಕಿಡ್ನಿದ ಪ್ರಾಬ್ಲಮ್ ಆದರೆ ಯು ವಿಲ್ ನಾಟ್ ಬಿ ಸೋ ಸ್ಯಾಡ್. ಬಟ್ ಕ್ಯಾನ್ಸರ್ ಆದ ತಕ್ಷಣ ದೆರ್ ಇಸ್ ಅ ಸೋಷಲ್ ಸ್ಟಿಗ್ಮಾ. ಅದು ಅಯ್ಯೋ ನನಗೆ ಕ್ಯಾನ್ಸರ್ ಬಂದಿದೆ, ನನಗೇನೋ ಬೇರೆ ಪ್ರಾಬ್ಲಮಿಂದ ಕ್ಯಾನ್ಸರ್ ಬಂದಿದೆ, ಮಾಟ ಮಂತ್ರದಿಂದ ಬಂದಿದೆ, ನಾನೇನೋ ಲೈಫಲ್ಲಿ ಏನೋ ತಪ್ಪು ಮಾಡಿದ್ದೆ ಅದರಿಂದ ಕ್ಯಾನ್ಸರ್ ಬಂದಿದೆ ಅಂತ ಆ ಸೋಷಲ್ ಸ್ಟಿಗ್ಮಾ ಇಲ್ಲದೆ ಇಫ್ ಯು ಡಿಸ್ಕಸ್ ವಿತ್ ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್, ಡಾಕ್ಟರ್, ಯು ವಿಲ್ ಹ್ಯಾವ್ ಅ ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್. ಆ್ಯಂಡ್ ಇಫ್ ಯು ಹ್ಯಾವ್ ಅ ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್, ನಿಮ್ಮ ಔಟ್ಕಮ್ಸ್ ಕೂಡ ಚೆನ್ನಾಗಾಗುತ್ತೆ. ಎಸ್. ಸೊ ಈ ಥರ ಕ್ಯಾನ್ಸರ್ ಪೇಷಂಟ್ಸ್ ಹೆಲ್ಪ್ ಮಾಡೋಕೆ ಅಂತಲೇ ವಿ ಆಲ್ ಹ್ಯಾವ್ ಕ್ಯಾನ್ಸರ್ ಸಪೋರ್ಟ್ ಗ್ರೂಪ್ಸ್ ಅಂತ. ಅದು ಇಂಡಿಯಾದಲ್ಲೂ ಇದೆ, ಇನ್ಫ್ಯಾಕ್ಟ್ ಇನ್ ಬ್ಯಾಂಗ್ಳೂರಲ್ಲಿ ಕೂಡ ಇದೆ. ಸೊ ಅದು ಎಷ್ಟು ಮಟ್ಟಿಗೆ ಹೆಲ್ಪ್ಫುಲ್ ಆಗುತ್ತೆ ಸರ್? ಡಾಕ್ಟರ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಹೇಳ್ತಾರೆ ಅಯ್ಯೋ ನನಗೆ ಅರ್ಥ ಆಗುತ್ತೆ ನೀವು ವಾಟ್ ಆರ್ ಯು ಗೋಯಿಂಗ್ ಥ್ರೂ ಅಂತ. ಬಟ್ ಅವ್ರಿಗೆ ನಿಜವಾಗ್ಲೂ ಅರ್ಥ ಇರಲ್ಲ, ಯಾಕಂದರೆ ದೇ ಹ್ಯಾವ್ ನಾಟ್ ಗಾನ್ ಥ್ರೂ ಇಟ್. ದೇ ಹ್ಯಾವ್ ನಾಟ್ ಗಾನ್ ಥ್ರೂ ದಿಸ್ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಪೇಷಂಟು ಕೆಲವು ಟೈಮು ಅಯ್ಯೋ ನಿಮಗೇನು ಗೊತ್ತು ಅಂತ ಬರಬಹುದು. ಅದಕ್ಕೋಸ್ಕರ ದಿಸ್ ಕ್ಯಾನ್ಸರ್ ಸಪೋರ್ಟ್ ಗ್ರೂಪ್ ಈಸ್ ಕ್ರಿಯೇಟೆಡ್. ಏನಾಗುತ್ತೆ, ಕ್ಯಾನ್ಸರ್ ಸಪೋರ್ಟ್ ಗ್ರೂಪ್ ಅಂದರೆ ಇದರಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್, ಕ್ಯಾನ್ಸರ್ ಸಫರರ್ಸ್ ಆ್ಯಂಡ್ ಕೆಲವು ಸೈಕೋ ಆಂಕಾಲಜಿಸ್ಟು, ಡಾಕ್ಟರ್ಸು ಎಲ್ಲ ಸೇರಿ ಆ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಪೇಷಂಟ್ಸ್ ವಿಲ್ ನೋ ಎಕ್ಸಾಕ್ಟ್ಲಿ ಏನೇನು ಪ್ರಾಬ್ಲಮ್ ಬರಬಹುದು ಅಂತ. ಯಾಕಂದರೆ ದೆರ್ ಆರ್ ಪೀಪಲ್ ಹೂ ಹ್ಯಾವ್ ಗಾನ್ ಥ್ರೂ ದಿಸ್ ಆ್ಯಂಡ್ ಹ್ಯಾವ್ ಸರ್ವೈವ್ಡ್. ಆದ ಕಾರಣ ಕ್ಯಾನ್ಸರ್ ಪೇಷಂಟ್ಸಿಗೆ ಈ ಕ್ಯಾನ್ಸರ್ ಸಪೋರ್ಟ್ ಗ್ರೂಪ್ ಮೇಲೆ ತುಂಬ ನಂಬಿಕೆ ಇರುತ್ತೆ. ಯಾಕೆ ಅದರಲ್ಲಿ ಈ ಎಲ್ಲ ಕ್ವಶನ್ಸಿದ್ದು ಆನ್ಸರ್ಸ್ ಅವರಿಗೆ ಕರೆಕ್ಟ್ ಆನ್ಸರ್ಸ್ ಸಿಗುತ್ತೆ. ಆ್ಯಸ್ ಅ ಡಾಕ್ಟರ್, ಆ್ಯಸ್ ಅ ಬೇರೆ ಏನಾದರೂ ಹೇಳ್ಬೋದು, ಬಟ್ ಈ ಗ್ರೂಪಲ್ಲಿ ಇರೋಂಥ ಮೆಂಬರ್ಸಿಗೆ ಎಕ್ಸಾಕ್ಟಾಗಿ ಈ ಪ್ರಾಬ್ಲಮಿಗೆ ಏನು ಟ್ರೀಟ್ಮೆಂಟ್ ಆಗಬಹುದು, ಏನು ಸೈಡ್ ಎಫೆಕ್ಟ್ ಇರ್ಬೋದು ಅಂತ ಗೊತ್ತಾಗುತ್ತೆ. ಸೊ ಮೋಟಿವೇಶನ್ನಿಗೆ ಇಟ್ ಈಸ್ ಆಲ್ವೇಸ್ ಬೆಟರ್ ಫಾರ್ ಅ ಕ್ಯಾನ್ಸರ್ ಸರ್ವೈವಲ್ ಗ್ರೂಪ್. ಹಾಗೆಯೇ ಇವ್ರಿಗೆ ಈಗ ಪೇಷಂಟ್ ಆಯಿತು, ಟ್ರೀಟ್ಮೆಂಟ್ ಆಯಿತು, ಇಫ್ ದೇ ಕಂಟಿನ್ಯೂ ಇನ್ ದ ಕ್ಯಾನ್ಸರ್ ಸರ್ವೈವ್ ಗ್ರೂಪ್, ಬೇರೆಯವ್ರು ಯಾರೋ ಇವ್ರಿಗೆ ಕೇಳ್ಬೋದು. ಆಗ ಆ ಒಂದು ನಾನು ಬೇರೆಯವ್ರಿಗೆ ಏನೋ ಒಂದು ಹೆಲ್ಪ್ ಮಾಡಿದೆ ಅಂತ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಬರುತ್ತೆ. ಹೂ ಹ್ಯಾಸ್ ಆಲ್ರೆಡಿ ಸಫರ್ಡ್ ಫ್ರಮ್ ಕ್ಯಾನ್ಸರ್ ಆ್ಯಂಡ್ ಹ್ಯಾಸ್ ಗಾನ್ ಥ್ರೂ ಕ್ಯಾನ್ಸರ್, ಅವರಿಗೆ ಬೇರೆಯವ್ರಿಗೆ ನಾನು ಹೆಲ್ಪ್ ಮಾಡಿದೆ ಅಂತ ಒಂದು ಪಾಸಿಟಿವ್ ಮೈಂಡ್ ಫ್ರೇಮ್ ಬರುತ್ತೆ. ಎಕ್ಸಾಕ್ಟ್ಲಿ ಸರ್. ಸೊ ಬಿಫೋರ್ ಎವ್ರಿಥಿಂಗ್ ಕಮ್ಸ್ ದಿ ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾದರೆ ಕ್ಯಾನ್ಸರ್ ಕೂಡ ಪ್ರಿವೆಂಟ್ ಮಾಡ್ಬೋದಾ? ಎಸ್ ಸರ್. ಎಷ್ಟೋ ಕ್ಯಾನ್ಸರ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಆ್ಯಸ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್, ಕ್ಯಾನ್ಸರ್ಗೆ 2 ಥರದ ಪ್ರಾಬ್ಲಮ್ ಇದೆ, 2 ಥರದ ರೀಸನ್ಸ್ ಇದೆ. ಒಂದು ನಮ್ಮ ಜೆನೆಟಿಕ್ಕನ್ನು ನಾವು ಭಾಳ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸನ್ನು ನಾವು ಡೆಫಿನೆಟ್ಲಿ ಚೇಂಜ್ ಮಾಡ್ಬೋದು. ಸೊ ಎಲ್ಲರೂ ಹೇಳ್ತಾರೆ
ನೀವು ಹೊರಗಡೆದು ಊಟ ಮಾಡಬಾರ್ದು, ನೀವು ಇದು ಏನು ತುಂಬ ಅನ್ಹೆಲ್ದಿ ಫುಡ್ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ಯಾರಿಗಾದರೂ ನೀವು ಮಕ್ಕಳಿಗೆ ಹೋಗ್ಬಿಟ್ಟು ನೀವು ಇದೆಲ್ಲ ಮಾಡಬೇಡಿ ಅಂದರೆ 99% ಆಫ್ ದ ಟೈಮ್ ದೇ ವಿಲ್ ನಾಟ್ ಫಾಲೋ. ನಾನೇನು ಹೇಳ್ತೀನಿ ಅಂದರೆ ಎನಿಥಿಂಗ್ ಯು ಡೂ ಶುಡ್ ಬಿ ಇನ್ ಮಾಡ್ರೇಷನ್. ಯಾವತ್ತೋ ಒಂದು ದಿನ ನೀವು ಯಾವುದೋ ಒಂದು ಒಕೇಶನಿಗೆ ಹೊರಗಡೆ ಎಲ್ಲೋ ತಿಂದ್ರಿ ಅಂದರೆ, ಐ ಆಮ್ ನಾಟ್ ಸೇಯಿಂಗ್ ಒಂದು ಗುಡ್ ಪ್ಲೇಸಲ್ಲ, ಎಲ್ಲೋ ಹೊರಗಡೆ ತಿಂದ್ರಿ, ಎಲ್ಲೋ ರೋಡ್ ಸೈಡಲ್ಲಿ ಏನೋ ತೊಗೊಂಡ್ರಿ, ದಟ್ ಈಸ್ ಓಕೆ. ಯಾವತ್ತೋ ಒಂದು ಸಲ ಇನ್ನು ಆನ್ ಸಮ್ ಒಕೇಶನ್ ನಾನು ದಿನಾಗಲೂ ಹೊರಗಡೆ ಹೋಗಿ ತಿಂತೀನಿ, ಅಥವಾ ನನಗೆ ರೋಡಲ್ಲಿ ಹೋಗ್ತಾ ಇದೆ ಚೆನ್ನಾಗಿ ಕಾಣಿಸ್ತು ಸ್ಟಾಪ್ ಮಾಡಿ ತಿಂತೀನಿ, ಐ ವುಡ್ ಸೇ ಯು ಶುಡ್ ನಾಟ್ ಡೂ ದ್ಯಾಟ್. ಒಂದು. ಎರಡನೇದು ಅಬೌಟ್ ದಿ ಪೊಲ್ಯೂಷನ್ ಪಾರ್ಟ್ ಆಫ್ ಇಟ್. ಅದನ್ನು ಅಗೇನ್ ನಾವು ಯಾರು ಪೊಲ್ಯೂಷನನ್ನು 100% ಪ್ರಿವೆಂಟ್ ಮಾಡೋಕ್ಕಾಗಲ್ಲ, ಆದರೆ ವೇರಿಂಗ್ ಅ ಸಿಂಪಲ್ ಮಾಸ್ಕ್, ಅವಾಯ್ಡಿಂಗ್ ಗೋಯಿಂಗ್ ಟು ವೆರಿ ಪೊಲ್ಯೂಟೆಡ್ ಏರಿಯಾಸ್ if that is possible, or if you have to go out, maybe use a vehicle where there is not lot of pollution coming in. ಆ ಥರದ್ದು ಮಾಡಿಕೊಂಡು maybe you can help in preventing pollution related cancer. Of course I would say ಈ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ದೇ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ ಅದರಿಂದ ಬರೋದು. ಅದನ್ನಂತೂ ಐ ಥಿಂಕ್ ಗೌರ್ಮೆಂಟು ಹೇಳ್ತಾರೆ, ಆ್ಯಂಡ್ ಐ ಥಿಂಕ್ ಮೋಸ್ಟ್ ಆಫ್ ದಿ ಪೇಷಂಟ್ಸ್ ನೋ. ಸುಮಾರು ಪೇಷಂಟಿಗೆ ಗೊತ್ತಿದೆ ನಾವು ತಪ್ಪು ಮಾಡ್ತಾ ಇದ್ದೀವಿ, ಸ್ಮೋಕ್ ಮಾಡ್ತಾ ಇದ್ದೀವಿ, ಕುಡಿತಾ ಇದ್ದೀವಿ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ದರೂ ಕೂಡ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಅವರ ಫ್ರೆಂಡ್ಸು, ಅವರ ಪೇರೆಂಟ್ಸು, ಅವರ ಯಾರೋ ದೊಡ್ಡವರು ಈ ಜೀವನ ಪೂರ್ತಿ ತೊಗೊಂಡಿದ್ದಾರೆ, ಅವ್ರಿಗೇನು ಆಗಿಲ್ಲ, ಸೊ ನನಗೇನೂ ಆಗಲ್ಲ ಅಂತ ಆ ಒಂದು ಕಾನ್ಫಿಡೆನ್ಸಿಂದ ಮಾಡ್ತಾರೆ. ಬಟ್ ಐ ವುಡ್ ಸೇ ಅವ್ರದ್ದು ಜೀನ್ ಸೆಟಪ್ಪು ನಿಮ್ಮ ಜೀನ್ ಸೆಟಪ್ ಡಿಫ್ರೆಂಟ್ ಇರ್ಬೋದು. ಸೊ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಅದನ್ನಂತೂ ಐ ವುಡ್ ಸೇ ದ ಗೌರ್ಮೆಂಟ್ ಶುಡ್ ಬ್ಯಾನ್ ಇಟ್ ಕಂಪ್ಲೀಟ್ಲಿ, ಸೊ ದ್ಯಾಟ್ ಅದರಿಂದನೇ ಸುಮಾರು ಕ್ಯಾನ್ಸರ್ ಪ್ರಿವೆಂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್, ಆಲ್ ದೀಸ್ ಸ್ಮಾಲ್ ಮೆಷರ್ಸ್ will also help in preventing cancer. Yes sir, and the last question, so ನಿಮ್ಮ ಟೀಮ್ ಹೊಸ ENT ಅಂತ ಏನು ನೀವು ಸ್ಲೋಗನ್ ಹೇಳ್ತೀರಿ, so what does that stand for? ಸೊ ಕನ್ನಡದಲ್ಲಿ ಹೊಸ ಅಂದರೆ ನ್ಯೂ. ಈ ಟೀಮು ಪ್ರಾಬ್ಲಮ್ಸನ್ನು ಒಂದು ಬೇರೆ ಥರದಲ್ಲಿ ಅಪ್ರೋಚ್ ಅಲ್ಲಿ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡುವ ಪ್ರಯತ್ನ ಮಾಡ್ತೀವಿ. ಅಗೇನ್ ಹೊಸ ಇನ್ ಇಂಗ್ಲಿಷ್, ಆರ್ ಐ ವುಡ್ ಸೇ ಇಟ್ ಈಸ್ ಅನ್ ಆಕ್ರೋನಿಮ್. ಅಂದರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಹೆಡ್ ಆ್ಯಂಡ್ ನೆಕ್ ಆಂಕಾಲಜಿ, ಸ್ಕಲ್ ಬೇಸ್ ಸರ್ಜರಿ, ಅಲರ್ಜಿ ಆ್ಯಂಡ್ ಏರ್ವೇ ಆ್ಯಂಡ್ ರುಟೀನ್ ENT ಪ್ರಾಬ್ಲಮ್ಸ್ ಅಂತ. ಸೊ HOSA ಅಂತ ದಿಸ್ ಇಸ್ ಅನ್ ಆಕ್ರೋನಿಮ್. ಸೊ ಇದರಲ್ಲಿ ವಿ ಆರ್ ಅ ಟೀಮ್ ಆಫ್ ಡಾಕ್ಟರ್ಸ್, ಈಚ್ ಒನ್ ಒಬ್ಬರೊಬ್ಬರು ಒಂದೊಂದು ಸ್ಪೆಷಾಲಿಟಿಯನ್ನು ತಗೊಂಡು ದೇ ಹ್ಯಾವ್ ಟ್ರೈಡ್ ಟು ಮಾಸ್ಟರ್ ದಟ್ ಸ್ಪೆಷಾಲಿಟಿ. ಐ ಮೀನ್ ಐ ವುಡ್ ನೆವರ್ ಸೇ ಮಾಸ್ಟರ್, ಬಟ್ ಅಟ್ಲೀಸ್ಟ್ ಟ್ರೈ ಟು ಗೇನ್ ಅಡಿಕ್ವೇಟ್ ನಾಲೆಜ್ ಇನ್ ದ್ಯಾಟ್, ಆ ಒಂದು ಸಬ್ ಸ್ಪೆಷಾಲಿಟಿಲಿ ಮಾಡಿಕೊಂಡು ಅದನ್ನು ಆ ಸ್ಪೆಸಿಫಿಕ್ ಏರಿಯಾನ ಒಬ್ಬರೊಬ್ಬರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಸೇ ಫಾರ್ ಎಕ್ಸಾಂಪಲ್ ಹೆಡ್ ಆ್ಯಂಡ್ ನೆಕ್ ಆಂಕಾಲಜಿ ಒಂದು ಟೀಮ್ ನೋಡ್ಕೊಳ್ತೀವಿ, ಒಂದು 3-4 ಜನ ನಾವು ಡಾಕ್ಟರ್ಸ್ ಇದ್ದೀವಿ ನೋಡ್ಕೊಳ್ತೀವಿ. ಅಲರ್ಜಿಗೆ ಅಂತ ಬೇರೆ ಒಬ್ಬರು ಡಾಕ್ಟರ್ ಇದ್ದಾರೆ ಹೂ ಓನ್ಲಿ ಫೋಕಸಸ್ ಆನ್ ಅಲರ್ಜಿ. ಈ ಥರ ಫೋಕಸ್ ಇದ್ದು ಟ್ರೀಟ್ಮೆಂಟ್ ಮಾಡಿದಾಗ ದ ಟ್ರೀಟ್ಮೆಂಟ್ ಔಟ್ಕಮ್ ವಿಲ್ ಬಿ ಬೆಟರ್. ಹಾಗೆಯೇ ಅಲರ್ಜಿ ಆಗಿರ್ಬೋದು, ಏರ್ವೇ ಆಗಿರ್ಬೋದು, ರುಟೀನ್ ENT, ಇವನ್ ಸಿಂಪಲ್ ಆಗಿರೋಂಥ ಒಂದು ಗಿಡ್ಡಿನೆಸ್ಸು, ಅದರಿಂದನೂ ಈಗ ಭಾಳ ಜನರಿಗೆ ಗಿಡ್ಡಿನೆಸ್ ಇರುತ್ತೆ, ಆದರೆ ಟ್ರೀಟ್ಮೆಂಟ್ ಮಾಡೋಕ್ಕೆ ನಾವು ಸ್ಪೆಸಿಫಿಕ್ ಆಗಿದ್ದ ಡಾಕ್ಟರ್ಸ್ ಹತ್ರ ಹೋದರೆ ಆ ಔಟ್ಕಮ್ಸ್ ವಿಲ್ ಬಿ ಮಚ್ ಬೆಟರ್. ಸೊ ಹಾಗೆ ಅಂತ ಅಂದ್ಕೊಂಡು ನಾವು ನಮ್ಮ ಹೊಸ ENT ಅಂತ ಒಂದು ಗ್ರೂಪ್ ಮಾಡಿದ್ದೀವಿ. Experience the excellence. Yeah, thank you sir. So thank you so much for sharing the information with us sir. Thank you ma'am. And I believe health education can bring changes. So I hope ನಮ್ಮ ಇಂಡಿಯನ್ ಗವರ್ಮೆಂಟ್ ಕೂಡ ಅಥವಾ ನಮ್ಮ ಕರ್ನಾಟಕ ಗವರ್ಮೆಂಟ್ ಕೂಡ ಹೆಲ್ತ್ ಎಜುಕೇಷನ್ನ ಕಂಪಲ್ಸರಿ ಮಾಡ್ತಾರೆ. ಸೊ ಎಸ್ಪೆಷಲಿ ಇನ್ ಸ್ಕೂಲ್ಸ್, ಅದು ಗವರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಸ್ಕೂಲ್ಸ್ ಆಗಿರ್ಬೋದು. ಸೊ ಬಿಕಾಸ್ ದ ಗ್ರೇಟೆಸ್ಟ್ ವೆಲ್ತ್ ಇಸ್ ಹೆಲ್ತ್, ಆ್ಯಂಡ್ ಅನ್ ಹೆಲ್ದಿ ಕಂಟ್ರಿ ಈಸ್ ಅ ವೆಲ್ದಿ ಕಂಟ್ರಿ. ಸೊ ಥ್ಯಾಂಕ್ ಯು so much and stay tuned.